ಫ್ಯಾಮ್ ಎಲ್ರು ಹೇಗಿದ್ದೀರಾ? ಚೆನ್ನಾಗಿರ್ತೀರಾ ಅನ್ಕೊಳ್ಳೋದಲ್ಲ, ಇರ್ತೀಯ ಇರ್ತಾರೆ, ಯಾಕೆ ನನ್ನ ಫ್ಯಾಮಿಲಿ ಅವರೆಲ್ಲ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತಿನ ನಾವು ಇಬ್ರು ಸ್ಟಾರ್ಟ್ ಮಾಡ್ತಿದೀವಿ ಗೈಸ್. ಅದು ಮ್ಯೂಸ್ಲಿ ಇವತ್ತಿನ ಗೈಸ್ ಒಂದು ಡಯಟ್ ಗೈಸ್, ಪಕ್ಕ ಕನ್ಸಿಸ್ಟೆನ್ಸಿ ಗೈಸ್. ಇದ್ರಲ್ಲಿ ಇವತ್ತಿಂದ ಮಿಸ್ ಮಾಡೋ ಮಾತೆಲ್ಲ ಗೈಸ್. ಇವತ್ತಿಂದ ನೋಡಿ ಕನ್ಸಿಸ್ಟೆನ್ಸಿ ಪ್ರತಿ ಒಂದನ್ನು ಕಂಟ್ರೋಲ್ ಮಾಡ್ತೀನಿ. 120 ಡೇಸ್ ಅದೆಲ್ಲ ಎಕ್ಸ್ಪ್ರೆಷನ್ ಆಮೇಲೆ ಮಾಡ್ತೀನಿ. ಸೊ ಗಣಿನೂ ಬಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಲೆಟ್ಸ್ ಇವತ್ತು ಪಾಪಮ್ಮ ನ್ಯೂಸ್ಲಿ ಅಮ್ಮಂಗೆ ಮೂಸ್ಲಿ ಎಲ್ಲ ಬೂಸಿ ಕೊಡೋದಮ್ಮ. ಏನಮ್ಮ ನೀನು ಟಿಫನ್ ಏನಮ್ಮ? ಹಾಯ್ ಮಾಡಮ್ಮ. ಸೊ ನೀವು ಸೊಪ್ಪು ಸುಸ್ತೆ ಗೈಸ್. ಅವ್ರೇನೋ ಅವರು ಬೇಡವಾ ಡಯಟ್, ನಮ್ಮಮ್ಮ 0 ಡಯಟ್ ಗೈಸ್. ಅಮ್ಮ 0 ಸೈಜ್ ಬರ್ತೈತೆ. ಸೊ ಗೈಸ್ ಇವಾಗ ನಮ್ದು ಮ್ಯೂಸ್ಲಿ ಮಾಡ್ಕೊಡ್ತೀವಿ ಪಾಪಮ್ಮ. ಲೆಟ್ಸ್ ಗೋ. ಇವತ್ತು ವ್ಲಾಗಲ್ಲಿ ಇವ್ನು ಬಂದಿರ್ಲಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ವ್ಲಾಗ್ ಮಾಡಿ ಆಯ್ ಮಾಡಿ ಅಂತ ಹೇಳ್ತಾನೆ. ಹಾಯ್ ಮಾಡು. ಏನಪ್ಪ ಲಕ್ಷ್ಮಿ ಗೊತ್ತಾ, ಪ್ರತಿಯೊಂದಕ್ಕೆ ಅಡಿಟ್ ಆಗ್ಬಿಡುತ್ತೆ. ಈಗ ಏನಾರ ಒಂದು ವಿಷಯ ಅದು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡೋದು, ಅದ್ರ ಬಗ್ಗೆನೇ ಸರ್ಚ್ ಮಾಡೋದು, ಎಲ್ಲದಕ್ಕೂ ಅಡಿಟ್ ಆಗ್ಬಿಡುತ್ತೆ. ಸೊ ಹಂಗೆ ಇವನು ಅಷ್ಟೇನೆ. ಬರೀ ಚಡ್ಡಿ ಮಾತ್ರ ಚಡ್ಡಿ ಹಾಕಲ್ವಮ್ಮ? ಚಡ್ಡಿ ಹಾಕೋದು ಚಡ್ಡಿ ಹಾಕೋ. ನಾನು ಓಟ್ಸ್ ತಿಂತಾ ಇದ್ದೀನಿ. ಎಡ್ಸ್ಕೋ. ಇವತ್ತಿನ ನನ್ನ ಡಯಟ್ ರೋಟೀನ್ ಪಕ್ಕ ಸ್ಟಾರ್ಟ್ ಆಗುತ್ತೆ. ಸೊ ಮಧ್ಯಾಹ್ನ ವೆಜಿಟೇಬಲ್ಲು, ರೈಸು, ಸ್ವಲ್ಪ ಡಾಲು. ಏನಮ್ಮ ಹೇಳ್ತಿದ್ಯಮ್ಮ? ನೋಡಿ ಡಯಟು ಲಕ್ಷು ತೋರ್ಸು. ಆಯ್ತು ತಿನ್ನು. ಇದು ಖಾಲಿ ಆಗಿದೆ. ನೋಡಿ ಇಬ್ರು ತಿಂತವ್ರಿ. ನಾನು ತೋರಿಸಿಲ್ಲ. ಆಯ್ ಮಾಡ್ರಿ. ಗುಡ್ ಮಾರ್ನಿಂಗ್ ಅಂತೆ. ನೋಡಿ ಗೈಸ್, ಗುಡ್ ಮಾರ್ನಿಂಗ್ ಅಂತೆ. ಹೆಂಗ್ ಗುಡ್ ಮಾರ್ನಿಂಗ್ ಮಾಡ್ತಾಳೆ ಮಂಗಳ. ನಮ್ಮಮ್ಮ ಏನೇನು ಆರ್ಡರ್ ಮಾಡ್ಕೊಂಡಿರೋದು ಇಲ್ಲಿ. ನೋಡಿ ಗಾಯ್ಸ್, ನಮ್ಮ ಮುಂದೆಲ್ಲ ಪಾರ್ಸಲ್ ಮೆಹಂದಿ. ನೋಡಿ ಗಾಯ್ಸ್, ಏನ್ರಿ ಭಾಗ್ಯವ್ರೆ. ನೋಡಿ ಗಾಯ್ಸ್, ತಿಂದ ವೇಸ್ಟ್ ಮಾಡೋನೆ. ನೋಡುವ ನೋಡಿ ಗಾಯ್ಸ್ ಇಲ್ಲಿ ಐಟಮ್ಗಳ. ನನ್ಗೆ ತಿಪ್ಪಲ ಸುಂದಲಿನೇ ಬೇಕುಪ್ಪ. ನನ್ನ ಮಾತು ಕೇಳು, ಕಣ್ಣಿದ್ರೆ ಸೀರೆ ಬೇಕು ಅಂತಾಳೆ, ಒಡವೆ ಬೇಕು ಅಂತ. ಬಟ್ ಎಲ್ಲ ಮಾಮಾರ್ತಿ ಗೈಸ್, ನಾವಂತೂ ಯೂಸ್ ಮಾಡೋದು. ನಿಮ್ಗೆ ಅರ್ಥ ಆಗಿರುತ್ತೆ ಪ್ರಮೋಷನ್, ಏನಂತ ಇದಿಲ್ಲ. ಎಷ್ಟು ಐಟಮ್ಗಳವೆ ನಿನಗೆ. ಇಲ್ಲ ನಮ್ಮ ಮುಂದು ಅಮ್ಮ ಏನು ವೈಟ್ ಆಗದೆ ಫುಲ್. ಹಂಗಾರೆ ನಾನು ಎಡಿಟ್ ಮಾಡಂಗಿಲ್ಲ ವ್ಲಾಗಲ್ಲಿ. ಇವರೆಲ್ಲ ಸಪೋರ್ಟ್ ಮಾಡಿರೋದು ನೋಡಿ. ಅವ್ನ ಮುಖ ಹೆಂಗ್ ಮುಚ್ಕೋದು ನೋಡಲಿ. ಲೋ ರಾಕೆ. ಅಯ್ಯೋ ನೋಡಿ ಗೈಸ್, ಸಗಣಿ ಹಾಕತ್ತಿರೋದ. ಇದು ಸಗಣಿ ಎತ್ತುವುದಕ್ಕೂ ಬಂತು ಮಿಷಿನ್. ಬೆಳ್ಳುಳ್ಳಿ ಹಾಕಬೇಕಾ? ಇದು ಸಗ್ಲಿ ಎಲ್ಲ ಕಣೋ. ನೀನ್ ಜಿಮ್ಗೋಯ್ತಾ ಇದೆಯಲ್ಲ ಡಯಟ್ ತಿನ್ಸಕ್ಕೆ. ತಿನ್ಸ್ತೀಯಾ? ಅಲ್ಲ ಕಣಮ್ಮ, ಅದೇನದು? ಮೀನ್ ಸಾರು. ಅದು ಮಿಕ್ಸ್ ಮಾಡ್ಕೊಂಡಿರೋದಾ? ಇಲ್ಲ ಗೈಸ್, ಅದೇನೋ ಏರಿಗೆ ಟ್ರೀಟ್ಮೆಂಟ್ ಮಾಡ್ಕೋತೈತೆ. ಗೈಸ್ ಇಲ್ಲಿ ಜಸ್ಟ್ ಇದು ಹೊಡೆದೋಗ್ಬೇಕಾಗಿತ್ತು ಇವಾಗ ನಮ್ಮ ಮನೆ ಇದ್ದು. ಸ್ವಲ್ಪ ಸುಡ್ತೇ ಕಣಮ್ಮ. ಸುಡ್ತೈತೆ. ಇದು ಬಸ್ಟ್ ಆಗ್ಬೇಕಾಗಿತ್ತು ಯಪ್ಪ. ಅದಕ್ಕೆ ನೋಡಿ ಗೈಸ್, ಇದು ಹಾಕ್ಬೇಕು. ಹುಷಾರಾಗಿ ಹಾಕೊಳ್ಳಿ, ಮನೆಯಲ್ಲ ಸೇಫ್ಟಿ ಗೈಸ್. ನೋಡಿ ಇದು ಹೆಂಗಾಗೈತೆ. ಅವತ್ತು ಹೇಳ್ತು, ನಾನೇ ನೆಗ್ಲೆಕ್ಟ್ ಮಾಡ್ಬಿಟ್ಟೆ. ಇದಾರಿಗೆ ನೆಗ್ಲೆಕ್ಟ್ ಮಾಡ್ಬಿಡಿ ಗೈಸ್. ಮಾಮ್ ಡ್ಯೂಟೀಸ್ ಅಂತ ಒಂದು ಲಾಗ್ ಮಾಡಬೇಕು ಅಂತ ಇದ್ದೀನಿ. ಅದು ಬೇಕು ಅಂದ್ರೆ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಪ್ರಕಾರ ಮಾಡಬೇಕಾ? ಅಮ್ಮ ನಿಮ್ ಪ್ರಕಾರ ಮಾಡ್ಬೇಕಾ? ಅಮ್ಮ ಫಸ್ಟ್ ಕಾಯ್ತೈತೆ. ಅಪ್ಪ ನಿಮ್ ಪ್ರಕಾರ ಮಾಡ್ಬೇಕಾ? ಅಮ್ಮ ಮಾಡೋ ಕೆಲಸ ನಾನು ಮಾಡ್ಬೇಕಾ? ನಾನು ಒಂದೇ ಮಾಡ್ಬೇಕಾ ಮಾಡ್ಬಾರ್ದವಾ? ಮಾಡ್ಬೇಕಾ ಹೇಳ್ರಿ ಗೈಸ್. ತಾಪತ್ತ ಅಯ್ಯೇ, ಮಾಡ್ಬೇಕಾ ಮಾಡ್ಬಾರ್ದವಾ? ಅಷ್ಟೇ. ಅದನ್ನ ಗೈಸ್ ಒನ್ ಡೇ ವಿತ್ ಮೈ ಮಾಮ್ ಡ್ಯೂಟೀಸ್ ಮಾಡ್ಬೇಕಾ? ನೀವು ಕಮೆಂಟ್ ಮಾಡಿ ಗೈಸ್. ನೀವು ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಗೈಸ್. ಕಮೆಂಟ್ ಮಾಡಿ, ಒಂದೇ ಒಂದು ಕಮೆಂಟ್ ಬಂದ್ರು ಮಾಡ್ತೀನಿ ಗೈಸ್. ನಿಮ್ಗೆ 100 ಹತ್ತಲ್ಲ, ಒಂದೇ ಒಂದು ಕಮೆಂಟ್ ಬಂದ್ರು ಮಾಡ್ತೀನಿ ಅಮ್ಮ. ಒಂದೇ ಒಂದು ಕಮೆಂಟ್ ಗೈಸ್, ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್, ನಾನು ಮಾಡ್ತೀನಿ. ನೀನು ಒಂದು ಕಮೆಂಟ್ ಬೇಡ, ನೀನು ಒಂದೇ ಒಂದು ವರ್ಲ್ಡ್ ನೋಡೋದು ಸಾಕು. ಒನ್ ಡೇ ವಿತ್ ಮೈ ಮಾಮ್. ಅಮ್ಮ ಎಷ್ಟು ಗಂಟೆಗೆ ಹೇಳುತ್ತೆ, ಎಷ್ಟು ಗಂಟೆಗೆ ಹೇಳುತ್ತೆ. ಅವತ್ತು ಜಿಮ್ಮು ಕ್ಲಾಸ್ ಏನಿಲ್ಲ ಗೈಸ್. ಅಮ್ಮ ಎಷ್ಟು ಗಂಟೆಗೆ ಹೇಳುತ್ತೆ ಅಷ್ಟು ಮಲ್ಗೋವರ್ಗು ಏನ್ ಕೆಲಸ ಪ್ರತಿ ಒಂದು. ಅದೇ A to Z. ಅಮ್ಮ ಏನೇನು ಕೆಲಸ ಮಾಡಿ ಪ್ರತಿ. ಓಕೆನಾ? ದಬಾಕು ಇಷ್ಟೇ. ರೈಸು, ಇಷ್ಟು ಸಾಂಬಾರು, ವೆಜಿಟೇಬಲ್ ಬರುತ್ತೆ. ಇಸ್ಕೊತೀನಿ ಈಗ ಕೊಟ್ಟಿದ್ದಾರೆ. ಅದು ಬಿಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಪ್ಪ ದೇವ್ರ ಫೇಸ್ ಮೇಕ್ ಹಾಕೊಂಡಿರುತ್ತೆ ನೋಡಿ ಗೈಸ್. ಫುಲ್ ಚೇಂಜ್ ಗೈಸ್ ಇವತ್ತು. ಈ ನನ್ನ ಮಗ ಲಕ್ಷ್ಯ ಎಲ್ಲ ಮನೆ ಎಲ್ಲ ಗಲೀಜು ಮಾಡ್ತಾನೆ ಗೈಸ್. ಫ್ರೂಟ್ಸಲ್ಲಿ ಕ್ಯಾರೆಟ್ ಹಿಂಗೆ ಸ್ಲೈಸ್ ಮಾಡಿಕೊಟ್ರದ್ದು ನೋಡಿ. ತಿಂತವನೆ ನನ್ನ ಮಗ. ಏನ ನೋಡಿ
ದಿನಾರು ಮಾಡ್ತೀನಿ ನೋಡಿ. ಟಿಶ್ಯೂ ಎಲ್ಲ ಹಾಳು ಮಾಡ್ತಾವನೆ. ಟಿಶ್ಯೂ ನೋಡಿ ಇವಳು ಹೆಂಗೆ ಆಡ್ತಾವಳೆ. ನಾಳೆ ಹೋಲಿಗೆ ಟಿಶ್ಯೂ ಪೇಪರ್ ನಮ್ದು ಉಳಿದಿರೋದೇ 2 ಟಿಶ್ಯೂ ತರಬೇಕಲ್ಲ. ಲಿಯೋದು ವರ್ಷನೇ ಖಾಲಿ ಆಗೈತದು. 2 ಖಾಲಿ ಮಾಡಿಟ್ಟಿರೋದು. ಅಯ್ಯೋ ಕ್ಲಿಪ್ ಅದು ಇವನಿಗೆ ಒನ್ ಡೇ ಗೈಸ್, ನಿಮಗೆ ಒಂದಿನ ಹುಡುಗಿ ತರ ಫುಲ್ ಡ್ರೆಸ್ ಮಾಡೋದು. ಕಮೆಂಟ್ ಮಾಡಿ ಗೈಸ್, ನೀವು ಬೇಕು ಅಂದ್ರೆ ಮಾಡ್ಬೇಕು ಅಂದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾನಲ್ಲ ಮುಖ ನೋಡಿ. ಗುಮ್ಮಚ್ಚಿ ಈಗಲೇ ಮೇಕಪ್, ಲಿಪ್ಸ್ಟಿಕ್, ವ್ಯಾಸ್ಲಿನ್ ಡಬ್ಬ ತಗೊಂಡು ಇದನ್ನ ಹೆಂಗೆ ಗೊತ್ತಾ ತೋರ್ಸೋದು ಅವನು ಗೊತ್ತಾ? ವ್ಯಾಸ್ಲಿನ್ ಡಬ್ಬ ತಗೊಂಡ್ಬಿಟ್ಟು ಅಂತಾನೆ ತೋರ್ಸು ಲಕ್ಷ ಅಲ್ಲಿ ಇಲ್ಲಿ ಹಿಂಗಂತಾನೆ. ನಮ್ಮಮ್ಮ ಏನು ಫುಲ್ ಬ್ಯೂಟಿ ಬಗ್ಗೆ ಇಷ್ಟು ಕಾನ್ಸಂಟ್ರೇಷನು ಗೈಸ್ ಜಿಮ್ಮಿಗೆ. ಸೊ ಏನು ಅಂತ ಹೇಳ್ತೀನಿ, ಇಸ್ಕೋ ಅಂದರೆ ನಾನು ಪಾರ್ಟ್ನರ್ ಆಗಿನಿ ಗಣೇಶ್. ಬನ್ನಿ ಗೈಸಿ ಮಾಡೋಣ. ಲೇಟ್ ಮಾಡಿದ್ದೆ ಇವರು. ನಾನು ಟೈಮ್ ಕರೆಕ್ಟಾಗಿ ಬಂದಿದ್ದೀನಿ ಗೈಸ್. ಶೂ ಬೇಕೋ ಶೂ ಹಾಕೊಳ್ಳೋದು ಇಂಥ ನಿಮ್ಗೆ ಯಾರು ಕಮೆಂಟ್ ಮಾಡಿ ಗೈಸ್. ನೋಡಿ ಶೂ ಬೇಕದು ನಿಂದ ಶೂ ಕಣಿ ಇದು. ಹಾಂ ನೋಡಿ ಯಾರು ಶೂ ಅಂತಾನೆ ಗೊತ್ತಿಲ್ಲ. ಇಲ್ಲಿ ದಪ್ಪ ಏನಾಗಿಲ್ಲ ನನ್ನ ಇನ್ಫ್ಲೂಯನ್ಸ್ ನೋಡಿ. 82 ಫಸ್ಟ್ ಡೇ ಅಂತ ನನಗೆ ಗಣಿ ಇಲ್ಲಿ ನೋಡಿ ನಾನು ಫಸ್ಟ್ ಡೇ ಅಂತ ನನಗೆ ಯಾಕೆ ಕೊಟ್ಟವ್ರೆ, ಇದು ಕೊಟ್ಟವ್ರು ನನಗೆ. ನೋಡಿ ಮುಗಿಸೋಯ್ತು ಬೇಗ. ಸೈಕಲ್ ಎಲ್ಲ ಆಗ ಶಾಸ್ತ್ರಕ್ಕೆ ಬರೋಣ ಅಂತ ಸೈಕಲ್ ಹೊಡಿತೀನಿ ಇವಾಗ. ಬನ್ನಿ ಸೈಕಲ್ ಹೊಡ್ಕೊಂಡು ಶಾಸ್ತ್ರಕ್ಕೆ ಬರೋಣ. ನೀವು ವರ್ಕ್ ಮಾಡೋಣ, ನಾವು ಅಪ್ಲೋಡ್ ಮಾಡ್ತೀವಿ. ಫೋಟೋಶೂಟ್ ಅಂತೆ, ಫೋಟೋಶೂಟ್ ಮಾಡ್ತಾರಂತೆ ನೋಡಿ ಗಾಯ್ಸ್. ಏನಂತ ಯಾಕೆ ಹಾಕ್ಬೇಕು? ಓ ಹಂಗ ಸರಿ ಕೆಲಸ ಒಂದು ಹಾಕಲ್ಲ, ಹಂಗಾರು ಹಾಕ್ತೀನಿ. ಹಾಕ್ಬಾರ್ದು ಅಂತ ನನ್ಗೆ ಏನಾರು ಕೊಡ್ಸಿ ಇವಾಗ. ಆಯ್ತು ಏನಾರು ಕೊಡ್ಸು ಮತ್ತೆ ಏನಾರು ನೋಡಿ ಗೈಸ್. ನಾನು ಏನಾರು ಕೇಳಿ ಕೊಡಿಸ್ಬೇಕು, ಇಲ್ಲ ನಾನು ಹಾಕ್ತೀನಿ. ನಾನು ಹಾಕ್ತೀನಿ ಮತ್ತೆ ಕೇಳಿ ಕೊಡ್ತೀನಿ. ಹಂಗಾರು ಹಾಕ್ತೀನಿ. ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿ ಕಮೆಂಟ್ ಮಾಡಿ ಗೈಸ್. ಗಣೇಶ್ ಬಾಡಿ ಸೂಪರ್ ಏನಂತ ಸ್ಕಿಪ್ ಮಾಡಬೇಡಿ. ಇವತ್ತು ವರ್ಕೌಟ್ ಮಾಡಿ ಗೈಸ್. ಇವತ್ತು ಫಸ್ಟ್ ಡೇ ಯಾರೋ ವರ್ಕೌಟ್ ಮಾಡ್ತಾರೆ, ಕಮೆಂಟ್ ಮಾಡಿ ಗೈಸ್ ನೀವೇನೆ. ಇವಾಗ ಬನ್ನಿ ಲೆಟ್ಸ್ಕೋ ಈಗ ಹೊರಡುವ. ಈಗೇನು ತೊಗೋಬೇಕಾಗಿತ್ತು. ಸೊ ಗಣೇಶ್ ಅವರು ಬೇಡ ಅಂದಿದ್ದಾರೆ. ಸೊ ಅದು ನಾಳೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವಾಗ ಬರುತ್ತೆ. ಅದು ಯಾಕೆ ಬರುತ್ತೆ ಅನ್ನೋ ಗೊತ್ತಿಲ್ಲ. ಒಳ್ಳೆ ಬಾಡಿ ಹೊಡಿತಾರೆ ಗೈಸ್ ಇವರು. ಬನ್ನಿ ಇವಾಗ ಟೈರ್ಡ್ ಆಗಿದೆಯಲ್ಲ, ಏನಾರು ಬೇಡವಾ? ಬನ್ನಿ ಅದಕ್ಕೆ ಬನ್ನಿ ಹೋಗೋಣ. ಬಾಡಿ ಹೀಟ್ ಆಗಿದೆ ಅಂತೆ. ಸೊ ನೋಡಿ ಅದೇ ತಗೊಬರಕ್ಕೆ ಹೋಗೋಣ. ಅವ್ನಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಜಿಮ್ಮು ಸಿಗ್ಬಿಟ್ಟು ನಾನು ಏನು ಪ್ರಶ್ನೆ ಕೇಳಿದೆ ಗೊತ್ತಾ? ಸೊ ನಾನಲ್ಲ ಗಣಿ ಕೇಳ್ತೀವಿ ಸಮಸ್ಯೆ ನಾನು ಅಂತ ನೋಡಿ ಗೈಸ್ಲ್ಲ ಜಿಲೇಬಿ ಇಲ್ಲಿ ಬೈ ಆಯ್ ಮಾಡಿ ಹೆಂಗೆ ಒಂದು ನೋಡಿ ಗೈಸ್ ಹೆಂಗೆ ಆಡ್ಸೋನು ಮುಚ್ಚೆ ಮೊಟ್ಟೆ ಗೈಸ್. ಮೊಟ್ಟೆ ತಗೊಳಕ್ಕೆ ಬಂದಿದ್ದೀನಿ ಈಗ. ಮೊಟ್ಟೆ ತಗೊಂಡು ಸೌತೆಕಾಯಿ ನಮಗೆ ನಮ್ಮ ಬೈ ಎಷ್ಟು ಕಮ್ಮಿ ಕೊಡ್ತಾರೆ. ಇಲ್ಲಿ ನೋಡಿ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆನೆ ಈ ಪ್ರಮೋಷನ್ ಎಲ್ಲ ಬೈ ನಮ್ಮ ಅಣ್ಣ ಬೈ. ಸೊ ನಮ್ಮ ಅಣ್ಣ ಬಟ್ಟೆ ಬಿಡುತ್ತೆ ಗೈಸ್. ಇಲ್ಲಿ ನೋಡಿ ನನಗೆ ಮೊಟ್ಟೆ ಮಾತ್ರ ಇಲ್ಲಿ ಕಮ್ಮಿನೇ ಹಾಕೊಡೋದು. ಅಣ್ಣ ನಾವು ಫಾದರ್ಸ್ ಎಲ್ಲ ಬಂದ್ರೆ ಕಮ್ಮಿ ಕೊಡಬೇಕು, ಓಕೆನಾ? ಬನ್ನಿ ಗೈಸ್ ಹೊರಡು ಹೊಸದಕ್ಕೆ ತಗೊಂಡು ತಗೊಬಿಡ್ತಿಲ್ಲ. ಈ ಮೊಟ್ಟೆ ತಗೊಂಡು ಈಗ ಹೊರಟಾಯ್ತು. ಈಗ ಬನ್ನಿ ನಾನು ಟಯರ್ಡ್ ಆಗಿದೆ, ಈಗ ಹೋಗುವ. ಗಣಿ ತಗೊಳ್ಳೋಲ್ವಾ? ಹೇಗೆ ಬೇಕು ಹಣ್ಣಿಲ್ಲ. ನಾನು ಫ್ರೂಟ್ಸ್ ತಗೊಂಡಿದ್ದೀನಿ ಗೈಸ್ ನೆನ್ನೆ. ಈಗ ಅಣ್ಣ ಬರೋಣ ಬಾಯ್. ಹೂವೆ ತಗೊಳ್ಳೋ ಅಂತ ಬಂದಿದ್ದೀವಿ. ನೋಡಿ ಇಲ್ಲಿ ಖರ್ಚು ಫ್ರೂಟ್ಸ್ ತೊಗೋಬೇಕಾಗಿತ್ತು. ನಾನು ಯಾವ್ದಾರ ಫ್ರೂಟ್ಸ್ ತೊಗೋಬೇಕು. ಇವಾಗ ನಾನು ವಾಟರ್ ಮೆಲನ್ ತೊಗೋತೀನಿ. ನನಗೆ ವಾಟರ್ ಮೆಲನ್ನು ಫ್ರೂಟ್ಸ್ ಬೇಕು. ಸೊ ಇನ್ನೇನು ತಗೋತಿದ್ಯೋ? ಕರ್ಬೂಜ 8 ಆಗೈತಾ? ಸರಿ ಇಲ್ಲ 8 ಆಗೈತಾ? ನನಗೆ ನನಗೆ ಕಲ್ಲಂಗಡಿ ಹಣ್ಣು ತಗೊಂಡು ಅಷ್ಟೇ. ದಾಳಿಂಬೆ ಹಣ್ಣು ಐತೆ. ಆ್ಯಪಲ್ ತಗೊಳ್ಳ? ಆ್ಯಪಲ್ ಕಲ್ಲಂಗಡಿ ತಗೊಂಡು ಬೆರ್ಸೋದಾಗ್ತಾ ಹುಡುಗ. ಕರ್ಬೂಜ ಅಣ್ಣ ಒಂದೆಲ್ಲ ಕೇಳಿದ್ರು. ಏನಂತಂದರೆ ದುಡ್ಡು ಕಮ್ಮಿ ತಗೋತಾರೆ ಅಂತಲ್ಲ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ. ಫಿಕ್ಸ್ ಬಿಡಿ ಬೈ ನಂಗಾರೆ ತಗೊಳ್ಳಿ ಎತ್ಕೊಳ್ಳೋ. ಹೀಟ್ ಆಗ್ಬಿಟ್ಟೈತೆ ನನ್ನ ಕೆಳಗಡೆ, ಸಾರಿ ಮೇಲ್ಗಡೆ. ಟೈಮೆಲ್ಲ ತಗೊಂಡಾಯ್ತು. ಹುಡಿ ಎಡ್ಸ್ಕೋ. ಈ ಕಂಟಿನ್ಯೂಟಿಯಿಂದ ವರ್ಕೌಟ್ ಕಂಟಿನ್ಯೂ ಆಗಿರ್ಬೇಕು, ಕಂಟಿನ್ಯೂ ಮಾಡುವ. ಎಡ್ಸ್ಕೋ ಡಿಸೈಡ್ ಆದಮೇಲೆ ಇಲ್ಲಿ ನೋಡಿ ಇಷ್ಟು ದಿನ ಜಿಮ್ಗೆ ಹೋಗಿ ನಾವು ಇಲ್ಲಿ ಟೌನಿಗೆ ಬಂದಿದ್ರೆ ಈ ಜಾಗಕ್ಕೆ ಹೋಗ್ತಾ ಇದ್ವಿ ಜಿಲೇಬಿ ಸಮೋಸಕ್ಕೆ. ಈಗ ಜಿಮ್ಗೆ ಹೋದ್ಮೇಲೆ ಈ ಜಾಗಕ್ಕೆ ಹೋಗಿ ಫ್ರೂಟ್ಸ್ ತಗೋತೀವಿ. ಇಷ್ಟೇ ಆಯ್ತು ಲೈಫು. ನಾವು ಯಾವ್ದನ್ನು ಸೆಲೆಕ್ಟ್ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಗಣಿ?
ಲೈಫು ಅಷ್ಟೇ, ನಾವು ಯಾರು ನೋಡಿ ಯಾವ ಸೆಲೆಕ್ಷನ್ ಮಾಡ್ತೀವೋ ಅದ್ರಲ್ಲಿ ನಮ್ಮ ಲೈಫು 30 ವರ್ಷ ಐತಿಂದ 60 ವರ್ಷ. ನೋಡಿ ಅದು ತಿಂದರೆ 30 ಅಲ್ಲ, ನಾನು ಹೇಳ್ತೀನಿ ನಾವು 30 ಹೋಗೋದು ಗೈಸ್. 30ರಿಂದ ಎಲ್ತ್ ಹಾಳಾಗೋದು. ಇದು ತಿಂದರೆ 60 ರೂಪಾಯಿ, ಅದು 30 ರೂಪಾಯಿ ಎಕ್ಸ್ಟ್ರಾ, ಎಲ್ತು ಸೇಫ್ ಆಗುತ್ತೆ. ನೋಡಿ ಯಾಕೆ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀನಿ, ಇಷ್ಟೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಆಮೇಲೆ ನಾನೊಂದು 2 ದಿನ ಜಿಮ್ ಮಾಡಿಬಿಟ್ರೆ ಹೊಸ ಬೇಕಾಗಿಲ್ಲ ಗೈಸ್ ನೀವು. ಇಲ್ಲ ಗೈಸಲ್ಲಿ ಇವತ್ತಿನ ಕಂಟೆಂಟ್ ಮನೆಗೆ ಬಂದು ಹೇಳ್ತಿದ್ದಾರೆ. ಇವತ್ತಿನ ಏನು ಅದೇ ಕೆಲಸ ಮಾಡೋದು. ಅದು ಕೆಲಸ ಮಾಡ್ಲಾರ ನೀನು ಹೆಂಗೆ ಕೊಡಿಸ್ತೀಯ ಕಣಿ? ಅದೇ ಮಾಡೋದು. ಅಲ್ಲ ಕೆಲಸ ಮಾಡ್ಲಾರ ನೀನು ಹೆಂಗೆ ಕೊಡಿಸ್ತೀಯ? ಅದೇ ಮಾಡೋದು. ಅಲ್ಲ ಮಾಡ್ಲಾರ ಹೇಗೆ ಕೊಡಿಸ್ತೀಯ? ಅಲ್ಲ ಚಾಲೆಂಜ್ ಲೈಫಲ್ಲಿ ಚಾಲೆಂಜ್ ಇರ್ಬೇಕನ್ನೋದು ಮಾಡ್ಲಾರ ಹೆಂಗೆ ಕೊಡಿಸ್ತೀಯ? ಏನಿಲ್ಲ. ಹಾಂ ಚಾಲೆಂಜ್ ಮಾತಾಡೋದು ಚಾಲೆಂಜ್ ಮೋಟಿವೇಶನ್ ಮಾಡ್ತೀರಾ? ಚಾಲೆಂಜ್ ಮಾಡೋಕ್ಕಾಗ ಬರಲಿ. ಹಂಗೆ ನೋಡಿ ಗೈಸ್ ಇದೆಯಲ್ಲ ಬನ್ನಿ ಮನೆ ಹೋಗಿ ಸೆಕೆಂಡ್ ಟೈರ್ಡ್ ಆಗ್ತಿದೆ. ನೋಡಿ ಗಣಿ ಹೊಡ್ತಾನೆ ಬಾಯ್. ನೋಡಿ ಗೈಸ್ ಫೋನಲ್ಲಿ ಮಾತಾಡ್ಬಿಡಿ, ಹುಡುಗಿ ಸವಾಸ ಹಂಗೆ ಆಡ್ಸುತ್ತೆ ಗೈಸ್ ಅವನಿಗೆ. ಎಲ್ಲ ಬಾರ ಸುಧಾರಣ ನನಗೆ ಈಗ ಟೈರ್ಡ್ ಆಗಿದೆ. ಅಂಥದ್ದೇನು ಟೈರ್ಡ್ ಏನಿಲ್ಲ, ಸುಮ್ಮನೆ ಹೋಗಿ ಮಾಡ್ತಿದ್ದೆ ಅವ್ನು ಮುಂದೆ ನಾಳೆ ಜಾಸ್ತಿ ಓಡಿಸ್ತಾನೆ ಅಂತ. ನೀಗಿ ಎಲ್ಲ ಮನೇಲಿ ಏನು ಮಾಡ್ತಿದ್ದಾರೆ? ಮ್ಯೂಟ್ ಮಾಡ್ಕೊಂಡವ್ರೆ. ಓಹೋ ಏನ್ರಿ ಇವಾಗ ಅವರೇ. ಇವತ್ತು ನಾನು ಜಿಮ್ಮಿಗೆ ಹೋಗಿ ಇವತ್ತಿನ ನಾನು ಫುಲ್ ರೋಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 120 ಡೇಸ್ ಚಾಲೆಂಜ್ ಗೈಸ್. ಇದಕ್ಕೆ ನೀವು ತುಂಬ ಸಪೋರ್ಟ್ ಮಾಡಬೇಕು. ನಾನು ಆದಷ್ಟು ನನ್ನ ಫ್ಯಾಟ್ನ 120 ಡೇಸಲ್ಲಿ ಫುಲ್ ಫ್ಯಾಟ್ ಎಲ್ಲ ನನ್ನ ಬಾಡಿ ಫ್ಯಾಟ್ ಎಲ್ಲ ಬರ್ನ್ ಮಾಡಬೇಕು. ಸೊ ಫುಲ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಫುಲ್ಲು ನಾನಿನ್ನ 120 ಡೇಸ್ ಫುಲ್ ಕಂಟಿನ್ಯೂ. ಇವತ್ತಿನ 1 ಡೇ ಗೈಸ್. ಇವತ್ತಿಂದ ನಾನೆಲ್ಲ ಚಾರ್ಟ್ ಮಾಡ್ಕೊತೆಲ್ಲ ತೋರಿಸ್ತೀನಿ ನಿಮಗೆ. 120 ಡೇಸ್ ಫುಲ್ಲು ನಾನು ಫುಲ್ ಬಾಡಿನ ಫುಲ್ಲಲ್ಲಿ ಫಸ್ಟು ಫ್ಯಾಟ್ ಬರ್ನ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು 6 ಪ್ಯಾಕು ಅದೆಲ್ಲ ಒಂದು ಪ್ಲ್ಯಾನ್ ಮಾಡೋಣ. ಸೊ ನಾನು ನೆಕ್ಸ್ಟ್ 125 ಜರ್ನಿಲಿ ನಾನು ಏನು ಮಾಡ್ತೀನಿ, ಯಾಕೆ ಡಯಟ್ ಮಾಡ್ತೀನಿ, ಯಾರು ನಂಗೆ ಟ್ರೈನ್ ಮಾಡ್ತಾರೆ, ನಾನು ಹೇಗೆ ವರ್ಕೌಟ್ ಮಾಡ್ತೀನಿ, ನಾನು ಏನು ತಿಂತೀನಿ, ನನ್ನ ಜಂಕ್ ಫುಡ್ಡು, ಆಯಿಲ್ ಫುಡ್ಡು, ಶುಗರ್ ಫ್ರೈ ಎಲ್ಲ ಕಂಟೆಂಟ್ ಎಲ್ಲನೂ ಹೇಗೆ ಕಂಟ್ರೋಲ್ ಮಾಡ್ತೀನಿ ಎಲ್ಲ ನನ್ನ ವ್ಲಾಗಲ್ಲಿ ನೋಡಿ. ನಾನು ವ್ಲಾಗ್ ನೋಡ್ತಿರೋ ಪ್ರತಿಯೊಂದು ಗೊತ್ತಾಗುತ್ತೆ. ನನ್ನಿಂದ ನೀವು ಮೋಟಿವ್ ಆಗ್ತಿರೋ ಏನಾಗ್ತಿರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನು ಏನು ವರ್ಕ್ ಮಾಡ್ತೀನಿ, ನಾನು ಏನು ಮಾಡಿದ್ರೆ ನಿಮಗೆ ಗೊತ್ತಾಗಿ ನನ್ನಲ್ಲಿ ತುಂಬ ಒಳ್ಳೇದಿರುತ್ತೆ. ಅದನ್ನು ತುಂಬ ಕೊಚ್ಕೊಳ್ಕೋಗಲ್ಲ ಗೈ. ನನ್ನಲ್ಲಿ ಏನಿರುತ್ತೆ ಅದನ್ನು ನೀವು ತೊಗೊಳ್ಳಿ. ನಾನು ಒಳ್ಳೇದೇ ತೊಗೊಳ್ಳಿ, ಕೆಟ್ಟದ್ದು ನನ್ನಲ್ಲಿ ಕೆಟ್ಟದ್ದು ಇರುತ್ತೆ ಅದು ಬಿಟ್ಬಿಡಿ ಗೈಸ್. ನಾನು ಇಲ್ಲಿ ಫಿಲ್ಟರ್ ಎಲ್ಲ ಮಾಡೋಕ್ಕೋಗಲ್ಲ. ಏನು ಪಟ್ಟ ಶೂಟ್ ಮಾಡಿಬಿಟ್ಟಿರ್ತೀನಿ. ನಾನು ಕೆಟ್ಟದ್ದು ಮಾಡಿದ್ರೆ ಅದು ಕಮೆಂಟ್ ಮಾಡಿ. ನಮ್ಮ ಮನೆ ಯಾರು ಏನಾರು ಅನಿಸಿದ್ರು ಕಮೆಂಟ್ ಮಾಡಿ. ನನ್ನಿಂದ ಒಳ್ಳೇದು ಬೇಕು ಅಂದರೆ ಒಳ್ಳೇದಾಯಿತು ಅಂತ ನೀವು ಅದು ಒಳ್ಳೇದು ತೊಗೊಂಡು ನೀವು ಚಾಲೆಂಜ್ ಮಾಡ್ಕೊಂಡು ನಿಮ್ಮ ಲೈಫಲ್ಲೂ ನಿಮ್ಮ ಬಾಡಿ ಇಷ್ಟು ಒಂಥರ ಮೈಂಡ್, ನಿಮ್ಮದು ಬಾಡಿ ಚೇಂಜ್ ಆದರೆ ನಿಮ್ಮದು ಮೈಂಡಲ್ಲಿ ನೀವು ಮಾಡಬೇಕು ಅಚೀವ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ ಗೈಸ್. ಇದೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ನಾನು 120 ಡೇಸ್ ಚಾಲೆಂಜ್ ಹೇಗೆ ಅಕ್ಸೆಪ್ಟ್ ಮಾಡ್ತೀನಿ, ನಾನು ಹೇಗೆ ಡಯಟ್ ಮಾಡ್ತೀನಿ, ಹೇಗೆ ಪ್ರತಿಯೊಂದನ್ನು ಅಕ್ಸೆಪ್ಟ್ ಮಾಡ್ತೀನಿ ಅದೆಲ್ಲ ನೀವು ಬ್ಲಾಗಲ್ಲಿ ನೋಡಿ. ಸೊ ಹೇಳೋದಕ್ಕಿಂತ ಬೇಡ ಗೈಸ್, ನಾನು ಇವತ್ತಿನ ಫೈನಲ್ ಆಗಿ ಏನು ಅಂತಂದರೆ 120 ಡೇಸ್ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಅದೇ ಇವತ್ತಿನ ಮೇನ್ ಕಂಟೆಂಟ್ ಆಗಿ. ಮತ್ತು ಫ್ಯೂಚರ್ 120 ಡೇಸ್ನ ನಿಮ್ಮ ಕಂಟೆಂಟ್ ಶೂಟ್ ಇರುತ್ತೆ. ಸೊ ಮಧ್ಯದಲ್ಲಿ ಗ್ಯಾಪ್ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಸೊ ಇದೇ ಆಗಿರಲ್ಲ. ಸೊ ಆದಷ್ಟು ಅದಕ್ಕೂ ಸಪೋರ್ಟ್ ಮಾಡಿ, ಇದೆಲ್ಲದಕ್ಕೂ ಸಪೋರ್ಟ್ ಮಾಡಿ. ಒಟ್ಟಲ್ಲಿ ನನಗೆ ಆದಷ್ಟು ಸಪೋರ್ಟ್ ಮಾಡಿ ಗೈಸ್, ಇಷ್ಟು ಕೇಳ್ಕೊತೀನಿ ಅಷ್ಟೇ. ಬನ್ನಿ ಇವತ್ತಿನ ಡೇ ಹೀಗಿತ್ತು. ನೆಕ್ಸ್ಟಿಗೆ ಏನು ನೈಟ್ ಮೇಲೆ ಏನಿದೆ ಮತ್ತು ನೈಟ್ ಅಂದ್ರೆ ಮನೇಲಿ ಏನೇನು ಸಿಚುವೇಷನ್ ಇರುತ್ತೆ, ಏನೇನು ಕಂಟೆಂಟ್ ಸಿಗುತ್ತೆ ಎಲ್ಲ ಬರ್ತಿದ್ದು ಶೂಟ್ ಮಾಡಿ ಕೊಡ್ತೀವಿ. ಲೆಟ್ಸ್ ಗೋ ಗೈಸ್. ನೋಡಿ ಗೈಸ್ ಹೆಂಗಾಡ್ತಾಳೆ. ಹಾಯ್ ಲಿಯೋ ಇಲ್ಲಿ ಲಿಯೋ ಹಾಯ್ ಲಿಯೋ ನೋಡ್ತಾರೆ. ಹಾಯ್ ಕೇಳೋಣ ಹೋಮ ಬೈಲಿ. ಈಗ ನಾನು 120 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ದೀನಲ್ಲ. ಸೊ ಜಿಮ್ಗೆ ಹೋಗೋದು ಫುಲ್ ಡಯಟ್ ಎಲ್ಲ ನನ್ನ ಟೈರ್ಡ್ ಆಗ್ತಿದೆ, ಮಾಡೋಕ್ಕಾಗ್ತಿಲ್ಲ. ಸೊ ಅದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ನೀನು ದಪ್ಪ ಇದೆಯಾ, ನೀನ್ ಸಣ್ಣ ಆಗ್ಬೇಕು ಅಂತಾನೆ ನನ್ನ ಆಸೆ ಕೂಡ ಇರೋದು. ನೀನ್ ಸಣ್ಣ ಆಗ್ತೀಯ ಅಂತ ಅಂದ್ರೆ ಜಿಮ್ಮಿಗೆ ಕರೆಕ್ಟಾಗಿ ನೀಟಾಗಿ ಹೋಗ್ತೀಯ ಅಂತ ಅಂದ್ರೆ ನಾನು ಸಪೋರ್ಟ್ ಮಾಡ್ತೀನಿ. ಡಯಟ್ ಎಲ್ಲ ಪ್ರತಿಯೊಂದು ಎಲ್ಲಾನು ಸಪೋರ್ಟ್ ಮಾಡ್ತೀನಿ ನಾನು. ಈಗ 120 ಡೇಸ್ ಅಕ್ಸೆಪ್ಟ್ ಮಾಡೋಣ ಅಂದರೆ ಪಕ್ಕನಾ? 125 ಡೇಸ್ ಅಲ್ಲ, ಲೈಫ್ ಲಾಂಗ್ ಸಪೋರ್ಟ್ ಮಾಡ್ತೀನಿ. ಓಕೆ ಥ್ಯಾಂಕ್ ಯು ಗೈಸ್. ಓಕೆ ಥ್ಯಾಂಕ್ ಯು ಗೈಸ್ ಅಂತೀವಿ. ಥ್ಯಾಂಕ್ ಯು ಬಾಬು. ಗುಡ್ಡು ಗೈಸ್, ಗುಡ್ಡು ಇದು. ಬನ್ನಿ ಗೈಸ್, ಈಗ ಇಡ್ಸ್ಕೊಂಡು ಟಯರ್ಡ್ ಆಗ್ತಿದೆ ಗೈಸ್. ನನಗೆ ಫುಲ್ಲು ಟಯರ್ಡ್ ಆಗ್ತಾ ಇದೆ. ಹೇಳ್ತಿದ್ಯಾ? ಯಾಕೆ ಹೇಳ್ತಿದ್ಯಾ? 2 ಲಕ್ಷ ಹೇಳ್ತಾವನೆ. ಏನು ಬೇಕು? ಏನು ಬೇಕು? ಏನು ಬೇಕು ಹೇಳು? ಹೇಳ್ತಾವನೆ. ನೋಡಿ ಗೈಸ್, ಒಂದು ಕೆನ್ನೆ ಎಷ್ಟು ಕ್ಯೂಟ್ ಆಗಿದೆ. ಮುದ್ದೆ ತಿಂತಿದ್ದೀನಿ, 2 ಮೊಟ್ಟೆ ಇಡ್ಸ್ಕೊ. ಅದೇ ನೈಟ್ ಡಿನ್ನರು ಊಟ ಮಾಡುವ. ಈಗ ಮುಂದೆ ಕೇಳೋಣ. ಅಮ್ಮ, ಈಗ 120 ಡೇಸ್ ಬ್ಲಾಗ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಮ ಪ್ರಕಾರ ಏನು, ಹೆಂಗೆ ರಿಯಾಕ್ಟ್ ಮಾಡ್ತೀಯಾ, ಹೆಂಗೆ ಸಪೋರ್ಟ್ ಮಾಡ್ತೀಯಾ, ಏನು? 120 ಡೇಸ್ ಚಾಲೆಂಜ್ ಮಾಡ್ತಿದ್ದೀನಿ ಫುಲ್ ಬಾಡಿ. ನನ್ನ ಪ್ರಕಾರ ಸಣ್ಣ ಆಗು, ಹೆಲ್ತಿ ಆಗು, ಚೆನ್ನಾಗಿರು, ಎಲ್ಲ ಹೆಲ್ಪ್ ಮಾಡ್ತೀನಿ. ನೀ ಸಣ್ಣಾಗಿ ನಾನು ಸಣ್ಣ ಅಡಿಗೆ ಹೋಗ್ಬೋದು. ಈಗ ನಮ್ಮ ರವಿಚಂದ್ರನ್ ಥರ ಯಾವಾಗಲೂ ನನಗೆ 120 ಡೇಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾ ಇದ್ದೀನಿ. 120 ಡೇಸ್ ಚಾಲೆಂಜು ಜಿಮ್ಮಿಗೆ ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ನೀನು ಹಿಂಗೆ ಮೇಂಟೈನ್ ಮಾಡಬೇಕು.
ಅಂದ್ರೆ ದಪ್ಪಗಳ ಹೊಟ್ಟೆ ಜಿಮ್ ಬರ್ಬೇಕು ಗಾಡಿ ಜಿಮ್ ಬರಬೇಕು ಗೈಸ್. ಇದು ಇವತ್ತು ನಮ್ಮ ಮನೆ ಒಪಿನಿಯನ್, ನಮ್ಮ ಮನೆ ಎಲ್ಲರ ಒಪಿನಿಯನ್ ಆಗಿದೆ. ಸೊ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ಗೈಸ್. ಲಕ್ಷ್ಮಿ ನಾನು ಜಿಮ್ಗೆ ಹೋಗ್ಬೇಕಾ? ನಾನು ಜಿಮ್ಗೆ ಹೋಗ್ಬೇಕಾ? ಹೋಗ್ಬೇಕಾ? ಗೈಸ್ ಇವತ್ತು ನಾವು ಜಿಮ್ಗೆ ಹೋಗ್ಬೇಕು ಆಗಿರೋದನ್ನ ಹೋಗಿ ಬಂದಾಯಿತು. ನೆಕ್ಸ್ಟಿನ ಡೇಗಳು ಹೇಗಿದೆ, ನೆಕ್ಸ್ಟಿನ ಜಿಮ್ ಕಂಟೆಂಟ್ಸ್ ಹೇಗಿರುತ್ತೆ, ನಮ್ಮ ಲೈಫ್ ಸ್ಟೈಲ್ ಕಂಟೆಂಟ್ ಹೇಗಿರುತ್ತೆ ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಇವತ್ತಿನ ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ 3 ಸಲ 100 ಸಲ 1000 ಸಲ ಕೇಳ್ತೀನಿ. ಯಾಕಂದರೆ ನಿಮ್ಮ ಕಮೆಂಟ್ ಸಬ್ಸ್ಕ್ರೈಬ್ ಬಂದರೆ ನಾನು ದೊಡ್ಡ ಮಟ್ಟಕ್ಕೆ ಬೆಳಿತೀನಿ. ಓಕೆ ಗೈಸ್, ಇವತ್ತಿನ ಏನು ಮಾಡ್ತೀನಿ. ಲವ್ ಯು ಟಿಲ್ ಟೇಕ್ ಕೇರ್. ಬಾಯ್ 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 ಬಾಯ್.